ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡ್ರ್ಯಾಗನ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು ಮತ್ತು ಕಲೆಕ್ಷನ್ ಏನು ಮತ್ತು ಆ್ಯಕ್ಟರ್ ಹೆಸರು ಮತ್ತು ಡೈರೆಕ್ಟರ್ ಹೆಸರು ಮತ್ತು ಬಿಡುಗಡೆ ಆಗಿದ್ದ ದಿನಾಂಕ ಮತ್ತು ಕಲೆಕ್ಷನ್ನು ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ದಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ 150 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯನ್ನು ತುಂಬ ಅದ್ಭುತವಾಗಿ ತಮಿಳಲ್ಲಿ ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ 37 ಕೋಟಿಯಿಂದ 43 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಅಶ್ವಿನ್ ಮೇರಿ ಮತ್ತು ಹಾಗೆಯೇ ಈ ಮೂವಿಯ ಪ್ರೊಡ್ಯೂಸರ್ ಬೈ ಕಲ್ಪತಿ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಪ್ರದೀಪ್ ರಂಗನಾಥ್, ಅನುಪಮಾ, ಕಾವ್ಯದು ಲೋಹರ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಫೆಬ್ರವರಿ 21, 2025 ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 155 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಪ್ರದೀಪ್ ರಂಗನಾಥ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಗೆ ಹಲವಾರು ಆ್ಯಕ್ಟರ್ಸ್ಗಳಾಗಿರ್ಬೋದು ಮತ್ತು ಪ್ರದೀಪ್ ರಂಗನಾಥ್ ಆಗಿರ್ಬೋದು, ಕಾವ್ಯದು ಲೋಹರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಮೂವಿಗೆ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಪ್ರದೀಪ್ ರಂಗನಾಥ್ ಅವರು ಈ ಮೂವಿಗೆ ತುಂಬ ಒಂದು ಮೆಚ್ಚುಗೆಯನ್ನು ಪಡೆದಿರುವಂಥ ವ್ಯಕ್ತಿ ಅಂತಲೂ ಕೂಡ ಹೇಳಬಹುದು ಮತ್ತು ಹೀರೋ ಅಂತಲೂ ಕೂಡ ಹೇಳಬಹುದು. ಪ್ರದೀಪ್ ರಂಗನಾಥ್ ಅವರಿಗೆ ತುಂಬ ಇಷ್ಟ ಅಂತಲೇ ಹೇಳಬಹುದು ಈ ಮೂವಿ ಅಂತೂ. ಯಾಕೆಂದರೆ ಅವರು ಒಂದು ಸ್ಟೋರಿಯನ್ನು ಕೂಡ ಒಂದು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಅವ್ರಿಗೆ. ಅವಾಗೇ ಸ್ಟೋರಿನೂ ಕೂಡ ಹೇಳಿದಾಗ ಎಲ್ಲರೂ ಕೂಡ ಒಪ್ಕೊಂಡು ಸಂತೋಷವನ್ನು ಕೂಡ ಪಡ್ತಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಹೀರೋಯಿನ್ ಹಾಗೂ ಕೂಡ ಅವರು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಈ ಮೂವಿಗಂತೂ. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಮತ್ತು ತಮಿಳಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತಲೂ ಕೂಡ ಹೇಳಬಹುದು. ಈ ಮೂವಿಗೆ ಹಲವಾರು ಕಡೆಯಿಂದ ಮಾಹಿತಿಗಳನ್ನು ಮತ್ತು ಸಂಗ್ರಹವನ್ನು ಮಾಡಿಟ್ಟಿದ್ದಾರೆ ಮತ್ತು ಸ್ಟೋರಿ ಎಕ್ಸ್ಪ್ಲೇನ್ ಅಂತೂ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಆದರೆ ಈ ಮೂವಿಯಲ್ಲಿ ಫೈಟಿಂಗ್ ಸೀನ್ಗಳು ನೆಕ್ಸ್ಟ್ ಲೆವೆಲ್ ಆಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಮತ್ತು ನನಗೆ ಈ ಸಾಂಗ್ ಅಂತೂ ತುಂಬ ಇಷ್ಟ ಆಗಿದೆ ಅಂತಲೇ ಹೇಳಬಹುದು. ಮತ್ತು ಎಲ್ಲರಿಗೂ ಕೂಡ ಈ ಟ್ರೆಂಡಿಂಗ್ ಸಾಂಗ್ ಆಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ಮಾಹಿತಿಗಳನ್ನು ಕೂಡ ಪಡೆದಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ತಂದೆ ತಾಯಿ ಎಮೋಷ್ನಲ್ ಅಂತೂ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ತಂದೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿರುವಂಥ ಹೀರೋ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಮತ್ತು ತಾಯಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿರುವ ಒಂದು ಲೇಡಿ ಅವರು ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು
ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂತಹ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳೋದಾದರೆ, ಡ್ರ್ಯಾಗನ್ ಅನ್ನೋ ವ್ಯಕ್ತಿ ಇರ್ತಾರೆ. ಅವನ ಹೆಸರು ಪ್ರದೀಪ್ ಅಂತ. ಆದರೆ ಅವರ ಕಾಲೇಜಿನಲ್ಲಿ ಡ್ರ್ಯಾಗನ್ ಎಂದು ಪ್ರಸಿದ್ಧವಾಗಿ ಹೆಸರು ಹರಡಿರುತ್ತೆ ಮತ್ತು ಎಲ್ಲರೂ ಕೂಡ ಡ್ರ್ಯಾಗನ್ ಅಂತಲೇ ಕರೀತಿರ್ತಾರೆ. ಮತ್ತು ಅವ್ರ ಊರಿನಲ್ಲಿ ತಂದೆ ತಾಯಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಮಗ ಕಾಲೇಜಲ್ಲಿ ಡ್ರ್ಯಾಗನ್ ಅನ್ನೋ ಒಂದು ಹೆಸರನ್ನು ವಿರುದ್ಧವಾಗಿ ವಿರೋಧಿಗಳು ಕೂಡ ಇರ್ತಾರೆ ಡ್ರ್ಯಾಗನ್ಗೆ. ಯಾಕೆಂದರೆ ಅವನು ತುಂಬ ಕಾಲೇಜಲ್ಲಿ ಒಂದು ಲೆವೆಲಾಗಿ ಫ್ರೆಂಡ್ಸ್ಗಳು ಹಾಗೆಯೇ ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೋತಿರ್ತಾನೆ ಮತ್ತು ಅವರ ಕಷ್ಟ ಸಮಯದಲ್ಲಿ ತುಂಬ ಹೆಲ್ಪನ್ನು ಮಾಡ್ತಾನೆ ಅಂತಲೇ ಹೇಳಬಹುದು. ಡ್ರ್ಯಾಗನು ಏನು ಮಾಡ್ತಾನೆ ಅಂದರೆ, ಅವನು ಕಾಲೇಜಿದ್ದಂಥ ಸಮಯದಲ್ಲಿ ಸುಮಾರು ಜನ ಅವನಿಗೆ ಅವಮಾನವನ್ನು ಮಾಡ್ತಾರೆ. ಯಾಕೆ ಅಂದರೆ, ಅವನು ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತಲೇ ಹೇಳಬಹುದು. ಚೆನ್ನಾಗಿ ಓದ್ತಾ ಇರ್ತಾನೆ. ಬರ್ತಾ ಏನಾಗುತ್ತಾನೆ, ಅವರ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಅವನು ಓದದಂಗೆ ಆಗೋಗ್ತಾನೆ. ಮತ್ತು ಕಾಲೇಜಿನ ಒಂದು ಪ್ರಿನ್ಸಿಪಲ್ ಕೂಡ ಅವ್ರಿಗೆ ಬುದ್ಧಿವಾದನೂ ಕೂಡ ಹೇಳ್ತಾರೆ. ಈ ರೀತಿಯೆಲ್ಲ ಮಾಡೋಕ್ಕೆ ಹೋಗ್ಬೇಡ, ನೀವು ಒಂದು ಒಳ್ಳೆಯ ಸ್ಟೂಡೆಂಟು, ನೀನು ಚೆನ್ನಾಗಿ ಓದ್ಕೊಂಡೇ ಹೋಗು ಅಂತ. ಆದರೂ ಕೂಡ ಕೇಳದೆ ಅವನು ಅದೇ ಪಾಠವನ್ನು ಮತ್ತು ಅದೇ ಆಟಗಳನ್ನು ಆಡಿಕೊಂಡು ಕಾಲ ಹತ್ತಿರ್ತಾನೆ. ಇದರಿಂದ ನೋಡಿ ಅವರ ಪ್ರಿನ್ಸಿಪಲ್ ಕೂಡ ಬೇಜಾರಾಗಿ ಹೋಗುತ್ತೆ. ಮತ್ತು ಅವನು ಡ್ರ್ಯಾಗನನ್ನು ಒಂದು ಹೆಸರಲ್ಲಿ ತಗೊಂಡು ಸುಮಾರು ಜನಕ್ಕೆ ಹಲ್ಲೆಯನ್ನು ಕೂಡ ಮಾಡಿರ್ತಾನೆ. ಆದ್ದರಿಂದ ಅವರ ಹಲ್ಲೆ ಮಾಡಿಸ್ಕೊಂಡಿರುವಂಥ ಪೇರೆಂಟ್ಸ್ಗಳು ಈ ರೀತಿ ಸ್ಟೂಡೆಂಟ್ಗಳನ್ನು ನಿಮ್ಮ ಕಾಲೇಜಲ್ಲಿ ಇಟ್ಕೊಂಡಿದ್ದಾರಲ್ಲ, ಈ ಸ್ಟೂಡೆಂಟನ್ನು ಡಿಬಾರ್ ಮಾಡಿ, ಇಲ್ಲಾಂದರೆ ನಮ್ಮ ಮಕ್ಕಳನ್ನೆಲ್ಲ ನಾವು ಕರ್ಕೊಂಡು ಹೊರಟೋಗ್ತೀವಿ ಅಂತ ಹೇಳಿ ಅವರ ಪೇರೆಂಟ್ಸ್ಗಳೆಲ್ಲ ಬಂದು ವಾರ್ನಿಂಗನ್ನು ಕೂಡ ಮಾಡ್ತಾರೆ. ಹಾಗೆಯೇ ಪ್ರಿನ್ಸಿಪಲ್ ಕೂಡ ಇದೊಂದು ಸಲ ಹೋಗ್ಕಲಿ ಅಂಥೇಳಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡು ಬರ್ತಾರೆ. ಮತ್ತು ಡ್ರ್ಯಾಗನ್ ಹತ್ರ ಬಂದಾಗ ಅವನು ಕೂಡ ನಾನು ಇರೋದಿಲ್ಲ ಅಂಥೇಳಿ ಕಾಲೇಜಿಂದ ಬಿಟ್ಟು ಹೊರಟೋಗ್ತಾನೆ. ಮತ್ತು ಕಾಲೇಜಿನ ಬಿಟ್ಟು ಹೋಗಿದ ಮೇಲೆ ಅವನಿಗೆ ಎಷ್ಟೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಮತ್ತು ಅವನ ಜೀವನವನ್ನು ಯಾವ ರೀತಿ ರೂಪಿಸ್ಕೋತಾನೆ, ಮತ್ತು ಅವನಿಗೆ ಪ್ರೀತಿಸಿದ ಹುಡುಗಿನೂ ಕೂಡ ಸಿಗ್ತಾರೆ, ಮತ್ತು ಪ್ರೀತಿಸಿದ ಹುಡುಗಿಗೋಸ್ಕರ ಏನೇನೆಲ್ಲ ತ್ಯಾಗವನ್ನು ಮಾಡ್ತಾನೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಸ್ಟೋರಿ ರಿವ್ಯೂ ಹಾಗೆಯೇ ಫ್ಯಾಕ್ಟ್ಗಳು ನಿಮಗೆ ಇಷ್ಟವಾದರೆ ಈ ಮೂವಿಗಂತೂ ಮಿಸ್ ಮಾಡ್ದಂಗೆ ನೋಡಿ. ಈ ಮೂವಿ ಅಂತೂ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳಬಹುದು. ಹಾಗೆಯೇ ಪ್ರದೀಪ್ ರಂಗನಾಥ್ ಅವರು ತುಂಬ ಡೈಲಾಗ್ಗಳನ್ನು ಹೊಡೆದಿದ್ದಾರೆ ಅಂತಲೇ ಹೇಳಬಹುದು ಈ ಮೂವಿಗಂತೂ. ಹಾಗೆಯೇ ಎಲ್ಲರೂ ಕೂಡ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಹಲವಾರು ಆಡಿಯನ್ಸ್ಗಳಾಗಿರ್ಬೋದು, ಎಲ್ಲರೂ ಕೂಡ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಈ ಮೂವಿಗಂತೂ ಮೆಚ್ಚುಗೆಯನ್ನು ಕೂಡ ಪಡೆದಿರುವಂಥ ಸಿನಿಮಾವಾಗಿದೆ. ಹಾಗೆಯೇ ಈ ಮೂವಿಯ ಸ್ಟೋರಿ ರಿವ್ಯೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.